ಉಳಿದ ಬೆಳೆಗಳು ಬೆಳೀತಾವೆ ಇಲ್ಲಿ ಒಳ್ಳೆಯ ಡೆವಲಪ್ಮೆಂಟು ಆಗ್ತದೆ. ಇದು ನೀವು ವಾಣಿಜ್ಯದಕ್ಕೆ ಕೊಡೋಗಿದ್ರು ಆ ವ್ಯಾಪಾರ ಮಾಡೋರು ಇಲ್ಲಿ PKPSಗೂ ಅಥವಾ ಪಂಚಾಯತಿ ಬರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಅದನ್ನು ಇನ್ನೂ ಹೆಚ್ಚು ಉದ್ಯೋಗ ಹೆಚ್ಚಾಗಿ ಸಾಲ ಕೊಡೋದಂತ ಬೇಕಿಲ್ಲ ಅಂತಲ್ಲ, ಸಾಲ ಸ್ವಂತ ಅವರ ದುಡ್ಡು ತಂದು ದುಡಿಯೋಂಗೆ ಆಗ್ತಾನೆ ರೈತ. ಯಾಕಂದ್ರೆ ಇಲ್ಲಿವರೆಗೆ ರೈತ ಬೆಳೆದ ಬೆಳೆಗೆ ಏನಪ್ಪ ಬೆಲೆ ಸಿಕ್ಕಿಲ್ಲ ಮತ್ತು ಮುಂದೆ ಸಿಗೋ ಸಾಧ್ಯತೆ ಇಲ್ಲ, ಯಾಕಂದ್ರೆ ಕಾನೂನು ಇಲ್ಲ ಅದಕ್ಕೆ. ಹೀಗಾಗಿ ಆ ದಿಶೆಯಲ್ಲಿ ಸಹಕಾರ ಸಂಘದ ರೆಲೆಗೇಟರ್ ಗೋಡೌನು ಮತ್ತು ಮಿನಿಮಮ್ ಪ್ರೈಸ್ ಅವರ ಸ್ವಂತ ಡಿಸೈಡ್ ಮಾಡುವಂಥದ್ದು. ಈಗ APMC ಹೋದ ಕೂಡ ಅಲ್ಲಿ ವ್ಯಾಪಾರಿಗಳು ಡಿಸೈಡ್ ಮಾಡ್ತಾರೆ. ಅದು ಅಲ್ಲೇ ಪಂಚಾಯತ್ದಾಗ ಆಗ್ತದ್ರೆ ಅಲ್ಲಿ ರೈತ ಸಂಘಟನೆ ಇರ್ತಾವೆ, ಪಂಚಾಯತಿ ಮತ್ತು ಪ್ಲಸ್ PKPS ಅವರಿಂದ ಡಿಸೈಡ್ ಮಾಡ್ತಾರೆ. ಅದನ್ನು ಬಂದು ವ್ಯಾಪಾರಿಗಳು ತೊಗೊಂಡು ಹೋಗಲಿಲ್ಲ, ಗೋಡೌನ್ ಇಟ್ಕೊಳ್ತಾರಲ್ಲ, ಕಾವಲಾಗ್ತದೆ. ಈ ದಿಶೆಯಲ್ಲೂ ಯಾಕೆ ಚಿಂತೆ ಮಾಡಬಾರ್ದು ಎಲ್ಲರೂ? ಯಾಕಂದ್ರೆ DCC ಬ್ಯಾಂಕ್ ಉಳಿಸಾಕೊಂಡಿದ್ದಾರೆ, ಅದು ಬೆಳೆಸಬೇಕಾಗಿದೆ. ಉಳಿಸೋದಷ್ಟಲ್ಲ ಬೆಳೆಸಬೇಕಾಗಿದೆ. ಎಂಥ ಹೇರಾ ಶುಗರ್ ಸಹಿತ ಲಾಭದಲ್ಲಿಲ್ಲ, ಸಾಲದಂತ ನಾವು ನೋಡ್ತಾ ಇದ್ವಿ. ಯಾಕೆ ಸಾಲ ಆಗ್ತದೆ? ಕಾರಣ ಇಷ್ಟೇ. ಯಾಕಂದ್ರೆ ಇಲ್ಲೇ ಈ ನಡುಕಿನ ಜನ ಅಂತಂತ ನಾವು ದಲಾಲಿ ಅಂತೀವಿ, ಮತ್ತೇನು ಅಂತೀವಿ ಕರಿತೀವಿ, ಆ ಜನ ತಮ್ಮ ಲಾಭ ಮಾಡ್ಕೊಳ್ತಾರೆ. ನಿಜವಾದ ರೈತಗೆ ಮತ್ತು ಗ್ರಾಹಕಗೆ ಲಾಭ ಇಲ್ಲ ಅನ್ನೋದು ಈಗಾಗಲೇ ಅನೇಕ ಸ್ಪಷ್ಟ ಆಗ್ಯದ. ಈ ನೆಲೆಯಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಅವರ ಬಣ, ನಮ್ಮ ಜೊಲ್ಲೆಯವರು, ಅದೇ ಕಾಲಕ್ಕೆ AB ಪಾಟೀಲರು ಮತ್ತು ನಮ್ಮ ಕತ್ತಿಯವರು ಯೋಚಿಸಿದ್ರೆ ಭಾಳ ಉತ್ತಮ ಅಂತೇಳಿ. ಆದರೆ ಈಗಾಗಲೇ 18 ಶಾಸಕರಾದ್ರೆ ಇನ್ವಾಲ್ವ್ ಆಗ್ಯಾರ ಅನ್ನೋದು ಸುದ್ದಿ ಮಾತ್ರ ಸಂತೋಷಕರ. ಯಾಕಂದ್ರೆ ಆಗಬೇಕದು, ಕೂಡಿ ಹೋಗುವಂಥದ್ದು, ಜೊತೆಗೆ ಸಹಕಾರ ಸಂಘ ಅಂದರೆ ಉಳಿಬೇಕದು, ಯಾರ ಮನೆ ಸ್ವತ್ತು ಅದು ಆಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. S16 ನ್ಯೂಸ್ 35 ತರ ಸತ್ಯದ ಕೈಗಳಲ್ಲಿ ವಂದನೆಗಳು.